ನಗೆಯು ಕಾಡಿ ನೂರು ನೋವಿನ ನಡುವೆ ಒಂದು ನಗೆಯು ಕಾಡಿ ನೆಪವು ಸಿಕ್ಕಿದೆ ಬದುಕಿಗೆ ನೆಪವು ಸಿಕ್ಕಿದೆ ಬದುಕಿಗೆ ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು ದಾಹ ಹೆಚ್ಚಿದೆ ಬಯಕೆಗೆ ದಾಹ ಹೆಚ್ಚಿದೆ ಬಯಕೆಗೆ ನೂರು ನೋವಿನ ನಡುವೆ ಒಂದು ನಗೆಯೂ ಮನಸ್ಸಿನ ನಡುವೆ ಎದ್ದು ನಿಂತಿದೆ ಗೋಡೆ ನಾವೇ ಸೋತಿದೆ ಮನಸ್ಸಿನ ನಡುವೆ ಎದ್ದು ನಿಂತಿದೆ ಗೋಡೆ ಬರವೇ ಸೋತಿದೆ ಯಾವ ಕರುಣೆಯ ಬೆಳಕು ಯಾವ ಸಂಧಿಯ ತೂರಿ ಕನಸ ಬೀಗವ ತೆರೆದಿದೆ ಕನಸ ಬೀಗವ ತೆರೆದಿದೆ ನೂರು ನೋವಿನ ನಡುವೆ ಒಂದು ನಗೆಯು ಕಾಡಿ ಕವಿದ ಕತ್ತಲ ಬದು ಹೆಜ್ಜೆ ಮೂಡದ ದಾರಿ ಇಂದಿಗೆ ಸೆಳೆಯಿತೋ ಕವಿದ ಕತ್ತಲೆ ಬದುಕು ಹೆಜ್ಜೆ ಮೂಡದ ದಾರಿ ತಾರೆಯೊಂದಿಗೆ ಸೆಳೆಯಿತೋ ಊರ ನೆನಪಿನ ಬವಣೆ ಮತ್ತೆ ಕರೆಯುತ್ತ ಮಣ್ಣಿನ ಋಣವಲ್ಲಿ ಬಿತ್ತಿತೋ ಋಣದಲ್ಲಿ ಬಿತ್ತಿತೋ ನೂರು ನೋವಿನ ನಡುವೆ ಒಂದು ನಗೆಯು ಕಾಡಿ ನೂರು ನೋವಿನ ನಡುವೆ ಒಂದು ನಗೆಯು ಕಾಡಿ ನೆಪವು ಸಿಕ್ಕಿದೆ ಬದುಕಿಗೆ ನೆಪವು ಸಿಕ್ಕಿದೆ ಬದುಕಿಗೆ ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು ದಾಹ ಹೆಚ್ಚಿದೆ ಬಯಕೆಗೆ ದಾಹ ಹೆಚ್ಚಿದೆ ಬಯಕೆಗೆ ನೂರು ನೋವಿನ ನಡುವೆ ಒಂದು ನಗೆಯು ಕಾಡಿ ನೂರು ನೋವಿನ ನಡುವೆ ಒಂದು ನಗೆಯು ಕಾಡಿ ಅರ್ಚನಾ ಉಡುಪ ಮ್ಯಾಮ್. ನಮಸ್ತೆ ಕೃಷ್ಣ ಅವರೇ. ನಮಸ್ತೆ ಮೇಡಮ್. ಯಾಕೆ ಅಷ್ಟೊಂದು ನಗು ಬರ್ತದೆ ನಿಮಗೇನೆ? ಇವತ್ತು ಕೈ ಮೇಲೆ ಹೋಮ್ವರ್ಕ್ ಮಾಡ್ಕೊಂಬಂದಿಲ್ವಾ? ಅಲ್ಲ, ಹುಷಾರಿಲ್ದಿದ್ರೆ ಗಂಟ್ಲಲ್ಲಿ ಗೊತ್ತಾಗಬೇಕು, ಬ್ರೈನ್ಗೆ ಯಾಕೆ ಫಾಗ್ ಆಯಿತು? ಇಲ್ಲ, ನಿಮ್ಗೆ ಹುಷಾರಿಲ್ಲ ಅನ್ನೋದು ನಿಮ್ಮ ಧ್ವನಿಯಲ್ಲಿ ಖಂಡಿತವಾಗ್ಲೂ ಗೊತ್ತಾಗಲಿಲ್ಲ ಕೃಷ್ಣ ಅವರೇ. ಅದಕ್ಕೆ ನಾನು ನಿಜವಾಗ್ಲೂ ಮೆಚ್ಚುಗೆ ಕೊಡ್ತೀನಿ. ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ನಿಮ್ಮ ಧ್ವನಿ, ಮತ್ತು ಆ ಹೈ ಪಿಚ್ಚಿಗೆ ಹೋಗುವಂಥ ಜಾಗಗಳೆಲ್ಲ ತುಂಬ ಸುಂದರವಾಗಿ ಹಾಡಿದ್ರಿ. ನೀವೇ ಗುರುಗಳು ಶಿಷ್ಯರಿಗೆಲ್ಲ ಕೈ ಮೇಲೆ ಹೋಮ್ವರ್ಕ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ರಲ್ಲ, ನೀವು ಯಾಕೆ ಮಾಡಲಿಲ್ವಾ ಅಂತ ಕೇಳಿದೆ.
ಆಲ್ಮೋಸ್ಟ್ ಪ್ರತಿ ಸ್ಟ್ಯಾನ್ಸದಲ್ಲೂ ಸಾಹಿತ್ಯ ಮರೆತ್ರಿ ನೀವು ಅಲ್ವಾ? 2 ಚರಣದಲ್ಲೂ ಒಂದೊಂದು ಅಲ್ವಾ? ಮೇಡಮ್. ಆಮೇಲೆ ಅದನ್ನ ಮರ್ತ ಮೇಲೆ ನಿಮಗೆ ಪಲ್ಲವಿನೂ ನಿಮಗೆ ಬ್ರೈನ್ ಫಾಗ್ ಆಗಿಬಿಟ್ಟು ಆಡ್ಬಿಟ್ರಿ. ಅದು ನೀವು ಅದನ್ನು ನಕ್ಕೊಂಡು ತೇಲ್ಸ್ಕೊಂಡು ಹೋಗಿದ್ರಿಂದ ನಮಗೂ ಒಂಥರ ಅದು ಏನೋ ಒಂಥರ ಸೋಜಿಗವಾಗಿ ಕಾಣಿಸ್ತಾ ಇತ್ತು. ಬಟ್ ಕೆಲವು ಫೈನ್ ಟ್ಯೂನಿಂಗ್ ಬಿಟ್ಟರೆ ಸಾಂಗ್ ತುಂಬ ಸುಂದರವಾಗಿ ಹಾಡಿದ್ರಿ. ಯಾರು ಸಂಗೀತ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಾಹಿತ್ಯ ತುಂಬ ಚೆನ್ನಾಗಿದೆ. ಯಾರದ್ದಿದು? ಗಣೇಶ್ ಪ್ರಸಾದ್ ಸರ್ ಅಂತ ಮ್ಯೂಸಿಕ್ಕು, ಇವರು ಅರಳಕಟ್ಟಿ ಅಂತ ಹಾಡಿರೋದು ಮೇಡಮ್. ಹೌದಾ? ತುಂಬ ಚೆನ್ನಾಗಿ ಬರೆದಿದ್ದಾರೆ ಸಾಹಿತ್ಯ. ಆಮೇಲೆ ಆ ಹಾಡನ್ನು ಕೇಳಿದಾಗ ಬೆಟ್ಟದ ಮ್ಯಾಲೆ ಹಕ್ಯನ ಗಾಳಿ ಬೀಸೈತೆ ಆ ಸಾಂಗ್ ನೆನಪಾಗ್ತಾ ಇತ್ತು ನನಗೆ. ಆ 2 ದೈವತೆಗಳ ಪ್ರಯೋಗನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಹಾಡಲ್ಲಿ. ನೀವು ಕೂಡ ಅದನ್ನೆಲ್ಲ ನೀಟಾಗಿ ಹಾಡಿದ್ರಿ, ಆ ಸ್ವರಸ್ಥಾನಗಳೆಲ್ಲ. ಕೆಲವು ನಿಮ್ಮ ವೀಕ್ ಪಾಯಿಂಟು ಲೋವರ್ ನೋಟ್ಸ್. ನಿಮಗೆ ಹೈ ಪಿಚ್ ಏನು ಪ್ರಾಬ್ಲಮೇ ಇಲ್ಲ. ಲೋವರ್ ನೋಟ್ಸಲ್ಲಿ ಸ್ವಲ್ಪ ಕಂಟ್ರೋಲ್ ತೊಗೊಳ್ಳಿ. ಸ್ವಲ್ಪ ತೊಂದರೆ ಆಗ್ತಾ ಇತ್ತು ಮೇಡಮ್. ಕೆಳಗೆ ಬಂದ ತಕ್ಷಣ ಕೆಮ್ಮು ಬರುತ್ತಾ? ಫಸ್ಟ್ ಫ್ಲೋರ್ಗೆ ಹೋಗಿ ಆಡ್ಬಿಡಿ, ಇನ್ಮೇಲೆ ಕೆಳಗೆ ಬರಲೇಬೇಡಿ. ಪಾಪ ಇಲ್ಲ, ಆರೋಗ್ಯ ನೋಡ್ಕೊಳ್ಳಿ, ಗಂಟ್ಲನ್ನ ಕಾಪಾಡ್ಕೊಳ್ಳಿ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇವತ್ತು ನಿಮಗೆ ಗಂಟ್ಲು ತೊಂದರೆ ಕೊಡ್ತಾ ಇದೆ ಅಂತ ಹಾಡಲ್ಲಿ ಅನಿಸ್ಲಿಲ್ಲ. ತುಂಬ ಕಷ್ಟ. ಕೆಮ್ಮು ಬರದೇ ಇರೋ ಹಾಗೆ ಗಂಟ್ಲನ್ನು ಹತೋಟಿಗಿಟ್ಕೊಂಡು, ಯಾಕಂದರೆ ಕೆಮ್ಮಿದ್ದಾಗ ಹಾಡೋದು ಎಷ್ಟು ಕಷ್ಟ ಅಂತ ಹಾಡುಗಾರಳಾಗಿ ನಂಗೆ ಗೊತ್ತು. ಹಾಡೋದಕ್ಕೆ ಅಂತ ಉಸಿರು ತಗೊಂಡ ತಕ್ಷಣ ಕೆಮ್ಮು ಬರೋಕ್ಕೆ ಶುರುವಾಗುತ್ತೆ. ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಹಾಡೋದಿದೆಯಲ್ಲ, ಅದು ಸಿಂಗರ್ಸಿಗೆ ತುಂಬ ದೊಡ್ಡ ಚಾಲೆಂಜು. ನೀವು ನೀಟಾಗಿ ಹಾಡಿದ್ದೀರಾ. ಫೈನ್ ಟ್ಯೂನಿಂಗ್ ಅವಶ್ಯಕತೆ ಇದೆ. ಮತ್ತು ಒಂಚೂರು ಕೈ ಮೇಲೆ ಹೋಮ್ವರ್ಕ್ ಮಾಡ್ಕೊಳ್ಳಿ, ಆಯಿತಾ? ಒಳ್ಳೆಯದಾಗಲಿ ಕೃಷ್ಣ ಅವರೇ. ಥ್ಯಾಂಕ್ ಯು ಸೋ ಮಚ್. ಖಡ್ಗೆರೆ ಮುನಿರಾಜು ಸರ್, ಈ ಹಾಡಲ್ಲಿ ಸರ್ ಒಂದು ಸಾಲು ಬರುತ್ತೆ, ಮನಸ್ಸಿನ ನಡುವೆ ಎದ್ದು ನಿಂತಿದೆ ಗೋಡೆ. ಹ್ಞೂ ಸರ್. ಆ ಸಾಲು ನಿಮ್ಗೇನು ಅರ್ಥ ಆಯಿತು? ಏನು ಅರ್ಥ ಮಾಡ್ಕೊಂಡಿದ್ರಿ ಅದು? ಈ ಮನುಷ್ಯರ ಮಧ್ಯೆ ಗೋಡೆ ಹಾಕಿ ಈಗ ಬೇರೆ ಥರ ಅಲ್ವಾ? ಇದ್ರ ಬಗ್ಗೆ ಕವಿ GS ಶಿವರುದ್ರಪ್ಪನವರು ಭಾಳ ಅದ್ಭುತವಾಗಿ ಹೇಳ್ತಾರೆ. ಪ್ರೀತಿ ಅನ್ನೋದ್ರ ಬಗ್ಗೆ ವ್ಯಾಖ್ಯಾನ ಕೊಡ್ತಾ ಹೋಗ್ತಾರೆ. ಮನಸ್ಸಿನ ನಡುವೆ ಗೋಡೆಗಳನ್ನು ಕಟ್ಕೊಂಡ್ಬಿಟ್ಟಿದ್ವಿ ನಾವು. ಅದಕ್ಕೆ ಪ್ರೀತಿ ಅಂದರೆ ಏನು ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಮಳೆಯು ಸುರಿದೀತು ಹೇಗೆ, ಸಂಶಯಗಳ ಗಡಿಯುದ್ದಕ್ಕೂ ಯುದ್ಧ ನಿಂತಿತು ಹೇಗೆ, ನಿಮ್ಮ ನಡುವೆ ಬಾಂಧವ್ಯ ಬೆಳೆದಿತ್ತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಅಂತ ಹೇಳ್ತಾರೆ. ಎಂಥ ಸಾಲುಗಳ್ರಿ ಇದು! ಬರೀ ತೋರ್ಪಡಿಕೆಗೆ ಪ್ರೀತಿ ಇರಬಾರ್ದು. ಅದು ಪ್ರಕೃತಿ, ನಿಮ್ಮ ನಡುವೆ, ಎಲ್ಲರ ನಡುವೆ ನಿಜವಾದ ಪ್ರೀತಿ ಇದ್ದರೆ ಮಾತ್ರ ಇವೆಲ್ಲವೂ ನಡೀತಾ ಹೋಗ್ತವೆ. ಇಲ್ಲ ಅಂದರೆ ಅದು ಏನೂ ನಡೆಯೋದಿಲ್ಲ. ಇಲ್ಲಾಂದರೆ ಮನಸ್ಸುಗಳ ನಡುವೆ ನಾವು ಗೋಡೆ ಕಟ್ಕೊಂಡು ಬದುಕ್ತೀವಿ. ಎಂಥ ಅರ್ಥಗರ್ಭಿತವಾದಂಥ ಹಾಡು ಸಾಲುಗಳು. ಇಂಥ ಹಾಡುಗಳನ್ನು ಈ ಒಂದು ವೇದಿಕೆ ಮೂಲಕ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಅನ್ನೋದಕ್ಕೆ, ನಾವು ಅದಕ್ಕೆ ಒಂದು ಸಾಕ್ಷಿ ಆಗ್ತಿದ್ದೀವಿ ಅನ್ನೋದಕ್ಕೆ ಹೆಮ್ಮೆ ಅನಿಸುತ್ತೆ ನಮಗೆ. ಒಳ್ಳೆಯ ಹಾಡನ್ನು ಕೂಡ ಆಯ್ಕೆ ಮಾಡಿದ್ರಿ. ಈ ಥರದ ಹಾಡುಗಳು ಬರಬೇಕು, ಆದರೆ ಸಾಹಿತ್ಯ ನೀವು ಸ್ಪಷ್ಟವಾಗಿ ಹಾಡಬೇಕು. ಸರಿ, ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಸರಿ ಸರ್. ನೀವು GSS ಅವರ ಉಲ್ಲೇಖ ಮಾಡಿದ್ರಿ. ಇದೇ GSS ಅವರು ಮತ್ತೆ ಬರೀತಾರೆ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿದಲ್ಲಿ, ಅಲ್ವಾ? ಅದೇ ಅರ್ಥವನ್ನು ಈ ಹಾಡು, ಕೃಷ್ಣ ಅವರ ಹಾಡು ಕೂಡ ಕೊಡ್ತು. ತುಂಬ ಸುಂದರವಾದ ಸಾಲುಗಳಲ್ವಾ? ಒಳ್ಳೆಯದಾಗಲಿ ಕೃಷ್ಣ ಅವರೇ. ವೇಮಗಲ್ ನಾರಾಯಣ ಸ್ವಾಮಿ ಸರ್. ಕೃಷ್ಣ ಸರ್, ಎಕ್ಸ್ಪರ್ಟ್ ನೀವು ಜಾನಪದ ಹಾಡೋದ್ರಲ್ಲಿ, ಎರಡನೇ ಮಾತೇ ಇಲ್ಲ. ಜಾನಪದ ಹಾಡುಗಳಲ್ಲಿ ಭಾಳಷ್ಟು ಹಾಡುಗಳನ್ನು ನೀವು ಹಾಡಿದಿರಿ. ಬಟ್ ಈ ಪ್ರಯತ್ನ ನಾವು ಮಾಡಿದ್ರಲ್ಲ, ಯಾವುದು ಈ ಭಾವಗೀತೆನೋ, ಇದನ್ನು ಭಾಳ ಸುಮಧುರವಾಗಿ ಹಾಡಿದ್ದೀರಿ ನೀವು. ಸಣ್ಣದು ನಮಗೆ ಗೊತ್ತಾಗಲಿಲ್ಲ. ಆದರೆ ಬಟ್ ನೀವು ಜಾನಪದದಲ್ಲಿ ಹಾಡುಗಾರರಾಗಿ ಅಷ್ಟೊಂದು ಪ್ರಸಿದ್ಧಿಯಾಗಿ ಈ ಹಾಡುಗಳನ್ನು ನೀವು ಹಾಡ್ತೀನಿ ಅಂತ ನೀವು ತೋರಿಸಿದ್ರಿ. ಇಲ್ಲಿ ಚೆನ್ನಾಗೂ ಹಾಡಿದಿರಿ ನೀವು. ಯಾಕೆಂದರೆ ಈ ಗಾನ ಸಿಂಚನಕ್ಕೆ ವೈವಿಧ್ಯಮಯ ಹಾಡುಗಳು ಬೇಕು. ನಾನು ಹೆಂಗಪ್ಪ, ಇದು ಗಾನ ಸಿಂಚನದಲ್ಲಿ ಎಲ್ಲ ರಂಗಗೀತೆಗಳು ಬರ್ತವೆ, ಚಿತ್ರಗೀತೆಗಳು ಬರ್ತವೆ, ಭಾವಗೀತೆಗಳು ಬರ್ತವೆ. ಆದರೂ ಹಾಡು ಭಾವಗೀತೆ ಅಥವಾ ಬೇರೆ ಪ್ರಕಾರದ ಹಾಡುಗಳನ್ನು ಸಹ ನಾನು ಹಾಡಬಲ್ಲಿನಿ ಅಂತ ನೀವು ಇವಾಗ ತೋರಿಸ್ಕೊಟ್ಟಿದ್ದೀರಿ. ಆ ಸಣ್ಣ ಮಿಸ್ಟೇಕ್ಸ್ ಇರ್ತಕ್ಕಂಥದ್ದೆಲ್ಲ ಹೇಳಿದ್ದಾರೆ ಮೇಡಮ್, ಅಲ್ವಾ?
ತಿದ್ಕೊಳ್ಳಿ ಅಷ್ಟೇ, ಇನ್ನೇನು ಅದ್ರ ಬಗ್ಗೆ ಏನೋ ಸಂಶಯ ಇಲ್ಲ. ನಿಮ್ಗೆ ಆರೋಗ್ಯನೂ ಏನೋ ಸರಿ ಕೈ ಕೊಟ್ಟಿದೆ ಅಂತ ಹೇಳ್ತಾ ಇದ್ರಿ, ಕೆಮ್ಮೂ ಕಾಣಿಸ್ತಾ ಇದೆ. ಆದ್ರೂ ಒಳ್ಳೆ ಪ್ರಯತ್ನ ಇದು, ಒಳ್ಳೆ ಸಾಹಿತ್ಯ ಅದು, ಮತ್ತು ಅದರಲ್ಲಿ ಅರ್ಥಗರ್ಭಿತವಾದ ಒಂದು ವಿಷಯಗಳು ತಿಳ್ಕೊಳ್ಳೋಂಥದ್ದು ಇದೆ. ಒಳ್ಳೆ ಪ್ರಯತ್ನ ಮಾಡಿದಿರಿ ನೀವು ಗಾನಸಿಂಚನದಲ್ಲಿ ಈ ಹಾಡು ಕೊಡೋ ಮೂಲಕ. ಥ್ಯಾಂಕ್ಸ್. ಒಳ್ಳೆಯದಾಗಲಿ ಕೃಷ್ಣ. ಓಕೆ ಸರ್.